ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಮುಂದುವರೆದು ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಒಂದೇ ರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ಟ ವಸ್ತುವನ್ನ ಏನಂತ ಕರೀತಾರೆ? ನೋಡಿ, ಒಂದೇ ರೀತಿಯ ಪರಮಾಣುಗಳಿಂದ ಆಗಿರ್ಬೇಕು ಅಂತದನ್ನ ಏನಂತ ಕರೀತಾರೆ? ಸಂಯುಕ್ತ, ಮಿಶ್ರಣ, ಮೂಲಧಾತು, ಅಣು ಅಂತ ಇದೆ. ಒಂದೇ ಧಾತುವಿನಿಂದ ಮಾಡಲ್ಪಟ್ಟಿರುವುದನ್ನ ನಾವು ಮೂಲಧಾತು ಅಂತ ಹೇಳಿ ಕರಿತೀವಿ. ಮೀನ್ಸ್ ಎಲಿಮೆಂಟ್. ಎರಡು ಅಥವಾ ಹೆಚ್ಚಿನ ವಿಭಿನ್ನ ಮೂಲಧಾತುಗಳನ್ನ ರಾಸಾಯನಿಕವಾಗಿ ಸೇರಿಸೋದ್ರಿಂದ ಉಂಟಾಗುವಂತಹ ವಸ್ತುವನ್ನ ಏನಂತ ಕರೀತಾರೆ? ಸಂಯುಕ್ತ ಅಂತ ಹೇಳಿ ಕರೀತಾರೆ. ಲೋಹವಲ್ಲದ ವಸ್ತುಗಳು ಯಾವ ಗುಣಗಳನ್ನ ಹೊಂದಿರ್ತವೆ? ನೋಡಿ, ಲೋಹ ಅಲ್ಲದೆ ಇರುವಂತಹ ವಸ್ತುಗಳು ಏನಿದಾವೆ, ಹೊಳಪಿರೋದಿಲ್ಲ. ವಿದ್ಯುತ್ ಮತ್ತು ಶಾಖದ ಕಳಪೆ ವಾಹಕಗಳು ಆಗಿರ್ತವೆ. ದೇ ಆರ್ ದ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ. ಆಮ್ಲಜನಕ, ಸಾರಜನಕ ಮತ್ತು ಇಂಗಾಲ ಯಾವ ವರ್ಗಕ್ಕೆ ಸೇರಿದವಿವು? ಆಮ್ಲಜನಕ, ಸಾರಜನಕ ಮತ್ತು ಇಂಗಾಲ ಇವು ಯಾವ ವರ್ಗಕ್ಕೆ ಸೇರಿದವೆ? ಇವು ಲೋಹಗಳು, ಅಲೋಹಗಳು, ಅರೆಲೋಹಗಳು, ಸಂಯುಕ್ತಗಳು. ಇವು ಅಲೋಹಗಳ ಗುಂಪಿಗೆ ಸೇರಿದವೆ. ಉಪ್ಪು, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಇವು ಯಾವ ವರ್ಗಕ್ಕೆ ಸೇರಿದವೆ? ಇವು ಸಂಯುಕ್ತಗಳ ಗುಂಪಿಗೆ ಸೇರಿದವೆ. ಆವರ್ತಕ ಕೋಷ್ಟಕದಲ್ಲಿ ಹೆಚ್ಚಿನವು ಯಾವ ವರ್ಗಕ್ಕೆ ಸೇರಿದವೆ? ನೋಡಿ, ಆವರ್ತಕ ಕೋಷ್ಟಕ ಅಂದ್ರೇನು? ಪಿರಿಯಾಡಿಕ್ ಟೇಬಲ್. ಇದರಲ್ಲಿ ಹೆಚ್ಚಿನವು ಯಾವುವು ಅಂತ ಕೇಳಿದರೆ, ಅಂದ್ರೆ 18 ಗ್ರೂಪ್ಸ್ ಮತ್ತೆ 7 ಪೀರಿಯಡ್ಸ್ ಏನ್ ಬರ್ತಾವಲ್ವಾ, ಅದರಲ್ಲಿ ಹೆಚ್ಚಿನವು ಯಾವ ವರ್ಗಕ್ಕೆ ಸೇರಿದವಾಗಿದ್ದಾವೆ ಅಂದ್ರೆ ಲೋಹಗಳು. ಲೋಹಗಳಲ್ಲೇ ಹೆಚ್ಚಾಗಿ ಇರುವಂತದ್ದು. ಅಲೋಹಗಳಲ್ಲಿ ಯಾವುದು ದ್ರವ ರೂಪದಲ್ಲಿ ಇದೆ? ಬ್ರೋಮಿನ್. ಇದನ್ನ ಸಾಕಷ್ಟು ಸಲ ಟಿಇಟಿನಲ್ಲಿ ಇದು ಪ್ರಶ್ನೆ ಬಂದಿದೆ. ಪೇಪರ್ 1 ಅಲ್ಲೂ ಕೇಳಿದ್ದಾರೆ ಅಂಡ್ ಪೇಪರ್ 2 ನಲ್ಲೂ ಕೂಡ ಕೇಳಿದ್ದಾರೆ. ಇಂಗಾಲದ ಪ್ರಮುಖ ಬಹುರೂಪಗಳು ಯಾವುವು? ಇಂಗಾಲದ ಪ್ರಮುಖ ಬಹುರೂಪಗಳು ವಜ್ರ, ಗ್ರಾಫೈಟ್, ಫುಲ್ಲರೆನ್ಸ್. ಹೌದು, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಮಿಶ್ರಣ ಮತ್ತು ಸಂಯುಕ್ತಗಳ ನಡುವಿನ ಪ್ರಮುಖ ವ್ಯತ್ಯಾಸ ಏನು? ಮಿಶ್ರಣ ಮತ್ತೆ ಸಂಯುಕ್ತ ಇವೆರಡಕ್ಕೂ ಇರುವಂತಹ ಮೇನ್ ಡಿಫರೆನ್ಸ್ ಏನು ಅಂತಂದ್ರೆ, ನೋಡಿ, ಮಿಶ್ರಣದಲ್ಲಿ ನಾವು ಘಟಕಗಳನ್ನ ಭೌತಿಕವಾಗಿ ನಾವು ಬೇರ್ಪಡಿಸಬಹುದು ಮಿಶ್ರಣವನ್ನ. ಆದ್ರೆ ಸಂಯುಕ್ತ ಅನ್ನುವಂಥದ್ದು ಇದು ಒಂದು ರಾಸಾಯನಿಕ ಕ್ರಿಯೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿ ಬೇರ್ಪಡಿಸುವಂಥದ್ದು ಆಗೋದಿಲ್ಲ. ಓಕೆ, ಹಾಗಾಗಿ ಮಿಶ್ರಣದಲ್ಲಿ ಘಟಕಗಳನ್ನ ಭೌತಿಕವಾಗಿ ಬೇರ್ಪಡಿಸಬಹುದು, ಸಂಯುಕ್ತದಲ್ಲಿ ರಾಸಾಯನಿಕವಾಗಿ ಬೇರ್ಪಡಿಸಬಹುದು. ಓಕೆ, ವಿದ್ಯುತ್ ಮತ್ತು ಶಾಖದ ಉತ್ತಮ ವಾಹಕಗಳು ಯಾವುವು? ವಿದ್ಯುತ್ ಮತ್ತು ಶಾಖದ ಉತ್ತಮ ವಾಹಕಗಳು ಬಂದು ಅಲೋಹಗಳು, ಲೋಹಗಳು, ಅರೆಲೋಹಗಳು, ಸಂಯುಕ್ತಗಳು. ದಟ್ ಇಸ್ ಲೋಹಗಳು ಇಸ್ ದ ರೈಟ್ ಆನ್ಸರ್. ಇನ್ನು ಸೋಡಿಯಂ ಕ್ಲೋರೈಡ್ ಏನಿದೆಯಲ್ಲ, ಇಲ್ಲಿ ಯಾವ ರೀತಿಯ ಬಂಧ ಇದೆ? ಇದು ಅಯಾನಿಕ್ ಬಂಧ ಇದೆ. ಇಂಗಾಲ ಮತ್ತು ಜಲಜನಕದ ನಡುವಿನ ಬಂಧವು ಯಾವ ರೀತಿಯ ಬಂಧ? ನೋಡಿ, ಇಂಗಾಲ ಮತ್ತು ಜಲಜನಕ ಇವೆರಡರ ನಡುವಿನ ಬಂಧ ಏನಿದೆ, ಯಾವ ರೀತಿಯ ಬಂಧ? ಇದು ಕೋವ್ಯಾಲೆನ್ಸಿ ಅಂದ್ರೇನು? ಸಹವೇಲೆನ್ಸಿ ಬಂಧ. ಇವೆರಡರ ನಡುವೆ, ಇಂಗಾಲ ಮತ್ತು ಜಲಜನಕ ಇವೆರಡರ ನಡುವೆ ಕೋವ್ಯಾಲೆನ್ಸಿ ರೀತಿಯ ಬಂಧ. ಓಕೆ, ರಾಸಾಯನಿಕವಾಗಿ ಸೇರಿಸಿದ ಘಟಕಗಳು ತಮ್ಮ ಗುಣಗಳನ್ನ ಕಳೆದುಕೊಂಡ್ರೆ ಅದು ಯಾವ ರೀತಿಯ ವಸ್ತು? ನೋಡಿ, ರಾಸಾಯನಿಕವಾಗಿ ಸೇರಿಸಿದ ಘಟಕಗಳು ತಮ್ಮ ಗುಣಗಳನ್ನ ಅವು ಕಳ್ಕೊಂಡ್ರೆ ಅದು ಯಾವ ರೀತಿಯ ವಸ್ತು ಅಂತ ಹೇಳಿದ್ರೆ ಸಂಯುಕ್ತ. ಓಕೆ, ರಾಸಾಯನಿಕವಾಗಿ ಸೇರಿಸದ ಘಟಕಗಳು ತಮ್ಮ ಗುಣಗಳನ್ನ ಉಳಿಸಿಕೊಂಡ್ರೆ ಅದು ಯಾವ ರೀತಿಯ ವಸ್ತು? ಅದು ಮಿಶ್ರಣ. ಮೂಲ ಧಾತುಗಳ ಸಂಯೋಜನೆಯಿಂದ ಮಾತ್ರ ಯಾವ ವಸ್ತು ರೂಪುಗೊಳ್ಳುತ್ತೆ? ನೋಡಿ, ಮೂಲ ಧಾತುಗಳ ಸಂಯೋಜನೆಯಿಂದ ಮಾತ್ರನೇ ಸಂಯುಕ್ತ ಉಂಟಾಗುವಂಥದ್ದು. ಹೊಳಪನ್ನ ಹೊಂದಿರುವಂತಹ ಅಲೋಹ ಯಾವುದು? ದಟ್ ಇಸ್ ಅಯೋಡಿನ್. ಇದು ಅಲೋಹ ಆಗಿದ್ರು ಕೂಡ ಹೊಳಪನ್ನ ಹೊಂದಿದೆ. ಇಂಗಾಲದ ಅತಿ ಗಟ್ಟಿಯಾದ ಬಹುರೂಪ ಯಾವುದು? ಇಂಗಾಲದ ಅತಿ ಗಟ್ಟಿ ವೆರಿ ಹಾರ್ಡ್, ದಟ್ ಇಸ್ ಡೈಮಂಡ್. ಓಕೆ, ಲೋಹ ಮತ್ತು ಅಲೋಹಗಳ ಗುಣಲಕ್ಷಣಗಳನ್ನ ಹೊಂದಿರುವ ವಸ್ತುಗಳನ್ನ ಏನಂತ ಕರೀತಾರೆ? ಲೋಹ ಮತ್ತು ಅಲೋಹಗಳ ಗುಣಲಕ್ಷಣವನ್ನ ಹೊಂದಿರುವಂತಹ ಲೋಹಗಳನ್ನ ಅರೆಲೋಹಗಳು ಅಂತ ಹೇಳಿ ಕರೀತಾರೆ. ಅರೆಲೋಹಗಳಿಗೆ ಉದಾಹರಣೆ ಕೊಡಿ ಅಂತ ಇದೆ. ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್ ಇವೆಲ್ಲವೂ ಕೂಡ ಅರೆಲೋಹಗಳು ಅಂತ ಹೇಳ್ಬೋದು. ಆಮ್ಲವು ನೀರಿನಲ್ಲಿ ಕರಗದಾಗ ಏನನ್ನ ಬಿಡುಗಡೆ ಮಾಡುತ್ತೆ? ಆಮ್ಲ ನೀರಿನಲ್ಲಿ ಕರಗದಾಗ H+ ಅಯಾನ್ಸ್ ಅನ್ನ ಬಿಡುಗಡೆ ಮಾಡುತ್ತೆ. ಕ್ಷಾರವು ನೀರಿನಲ್ಲಿ ಕರಗದಾಗ ಏನನ್ನ ಬಿಡುಗಡೆ ಮಾಡುತ್ತೆ? ಇವು OH- ಅಯಾನ್ಗಳನ್ನ ಬಿಡುಗಡೆ ಮಾಡುತ್ತೆ. ಮೀನ್ಸ್ ಪ್ರತ್ಯಾಮ್ಲ. ಸಮುದ್ರದ ನೀರು ಯಾವ ರೀತಿಯ ವಸ್ತು? ಸಮುದ್ರದಲ್ಲಿ ಇರುವಂತಹ ನೀರು ನೋಡಿ, ಸಂಯುಕ್ತ, ಶುದ್ಧ ವಸ್ತು, ಮಿಶ್ರಣ, ಮೂಲಧಾತು ಅಂತ ಇದೆ. ಮೂಲಧಾತು ಅಲ್ಲ, ಶುದ್ಧ ವಸ್ತು ಅಂತೂ ಅಲ್ವೇ ಇಲ್ಲ, ಸಂಯುಕ್ತನೂ ಅಲ್ಲ,
ಮಿಶ್ರಣ, ಇಟ್ ಇಸ್ ಮಿಕ್ಸ್ಚರ್ ಅಂತ ಕರಿತೀವಿ. ಇಂಥ ಪ್ರಶ್ನೆಗಳು ನಿಮ್ಗೆ ವೆರಿ ಈಸಿ ಇದ್ರೂ ಗೊಂದಲವನ್ನ ಮಾಡ್ಕೊಡ್ತವೆ. ಇವೆಲ್ಲ ಡೈಲಿ ಲೈಫ್ಗೆ ರಿಲೇಟೆಡ್ ಆಗಿರುವಂತದ್ದು. ಸೊ ಸಮುದ್ರದ ನೀರು ಯಾವ ರೀತಿಯ ವಸ್ತು ಅಂದ್ರೆ ಇಟ್ ಇಸ್ ಮಿಶ್ರಣ, ಮಿಕ್ಸ್ಚರ್. ಓಕೆ, ಸಂಯುಕ್ತದ ಘಟಕಗಳ ಅನುಪಾತವು ಹೇಗೆ ಇರುತ್ತೆ ನೋಡಿ. ಸಂಯುಕ್ತದ ಘಟಕಗಳ ಅನುಪಾತ ಯಾವಾಗ್ಲೂ ಸ್ಥಿರವಾಗಿ ಇರುತ್ತೆ. ಸಂಯುಕ್ತದ ಘಟಕಗಳ ಅನುಪಾತ ಯಾವಾಗ್ಲೂ ಸ್ಥಿರವಾಗಿ ಇರುತ್ತೆ. ಅದರ ಅನುಪಾತ ಯಾವಾಗ್ಲೂ ಸ್ಥಿರವಾಗಿನೇ ಇರುತ್ತೆ, ಅದು ಯಾವತ್ತೂ ಚೇಂಜ್ ಆಗೋದಿಲ್ಲ. ನೀರಿನ ರಾಸಾಯನಿಕ ಸೂತ್ರದಲ್ಲಿ ಜಲಜನಕ ಮತ್ತು ಆಮ್ಲಜನಕದ ಪರಮಾಣುಗಳ ಅನುಪಾತ ಎಷ್ಟು? H2O. ಸೊ ಏನು 2:1. ಓಕೆ, ನೀರಿನ ರಾಸಾಯನಿಕ ಸೂತ್ರದಲ್ಲಿ ಜಲಜನಕ ಮತ್ತು ಆಮ್ಲಜನಕದ ಪರಮಾಣುಗಳ ಅನುಪಾತ 2:1 ಆಗಿರುತ್ತೆ. ಲೋಹಗಳನ್ನ ಯಾವ ಭೌತಿಕ ಗುಣದಿಂದ ನಾವು ಗುರುತಿಸಬಹುದು? ಲೋಹಗಳನ್ನ ಯಾವ ಯಾವ ಭೌತಿಕ ಗುಣದಿಂದ ಗುರುತಿಸಬಹುದಪ್ಪ ನೋಡಿ. ಲೋಹಗಳನ್ನ ಯಾವ ಭೌತಿಕ ಗುಣದಿಂದ ಗುರುತಿಸಬಹುದು ಅಂದ್ರೆ ಮೃದುತ್ವ, ಕಡಿಮೆ ಸಾಂದ್ರತೆ, ಮೃದುತ್ವ ಮತ್ತು ಕಡಿಮೆ ಸಾಂದ್ರತೆ, ಹೆಚ್ಚಿನ ಸಾಂದ್ರತೆ ಮತ್ತು ಗಟ್ಟಿತನ. ನೋಡಿ, ಲೋಹಗಳು ಅಂತ ಬಂದಾಗ ಅವು ಹೆಚ್ಚಿನ ಸಾಂದ್ರತೆ ಮೀನ್ಸ್ ಹೈಯೆಸ್ಟ್ ಡೆನ್ಸಿಟಿಯನ್ನ ಒಳಗೊಂಡ ಲಾರ್ಜೆಸ್ಟ್ ಡೆನ್ಸಿಟಿ ಮತ್ತೆ ಗಟ್ಟಿತನವನ್ನ ಹೊಂದಿರ್ತವೆ. ಸೊ ಇದ್ರ ಮೂಲಕ ನಾವು ಲೋಹಗಳನ್ನ ಭೌತಿಕ ಗುಣದಿಂದ ಗುರುತಿಸಬಹುದು. ಇನ್ನು ಅಲೋಹಗಳನ್ನ ಯಾವ ಭೌತಿಕ ಗುಣದಿಂದ ಗುರುತಿಸಬಹುದು ಅಂತ ಹೇಳಿದ್ರೆ, ಇವು ಅಲೋಹಗಳು ಹೊಳಪುಳ್ಳವು, ಮೃದುವಾದವು, ಕಡಿಮೆ ಸಾಂದ್ರತೆಯವು ಅಂತ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಏನು ನೋಡಿ, ಇವು ಮೃದುವಾಗಿರ್ತವೆ ಒಂದು, ಆಮೇಲೆ ಇವು ಕಡಿಮೆ ಸಾಂದ್ರತೆ ಕೂಡ ಹೊಂದಿರುತ್ತೆ. ಆದ್ರೆ ಹೊಳಪು ಅಂತ ಬಂದಾಗ ಮೆಟಲ್ಸ್ ಮಾತ್ರ ಹೊಳಪನ್ನ ಹೊಂದಿರ್ತವೆ. ನಾನ್ ಮೆಟಲ್ ಅಲ್ಲಿ ಹೊಳಪನ್ನ ಹೊಂದಿರೋದು ಅಯೋಡಿನ್ ಮಾತ್ರ. ಓಕೆ, ಗ್ರಾಫೈಟ್ ಅನ್ನ ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತೆ? ಗ್ರಾಫೈಟ್ ಅನ್ನ ವಿದ್ಯುತ್ ವಾಹಕವಾಗಿ ಇದನ್ನ ಉಪಯೋಗಿಸ್ತಾರೆ. ಸಂಯುಕ್ತವನ್ನ ಯಾವ ವಿಧಾನದಿಂದ ಅದರ ಘಟಕಗಳಾಗಿ ಬೇರ್ಪಡಿಸಬಹುದು? ಸಂಯುಕ್ತವನ್ನ ಯಾವ ವಿಧಾನದಿಂದ ಅದರ ರೆಸ್ಪೆಕ್ಟಿವ್ ಘಟಕಗಳಾಗಿ ಬೇರ್ಪಡಿಸಬಹುದು ಅಂದ್ರೆ ಅದು ರಾಸಾಯನಿಕ ವಿಧಾನದಿಂದ ಮಾತ್ರ. ಮಿಶ್ರಣವನ್ನ ಯಾವ ವಿಧಾನದಿಂದ ಅದರ ಘಟಕಗಳಾಗಿ ಬೇರ್ಪಡಿಸಬಹುದು? ಭೌತಿಕ ವಿಧಾನದಿಂದ. ಫಿಸಿಕಲಿ ನಾವು ಅದನ್ನ ಬೇರೆ ಬೇರೆ ಮಾಡಬಹುದು. ಇನ್ನು ಬಣ್ಣ ಮತ್ತು ವಾಸನೆಯಿಂದ ಗುರುತಿಸಬಹುದಾದಂತಹ ಅಲೋಹ ಯಾವುದು? ನೋಡಿ, ಬರೀ ಬಣ್ಣ ಮತ್ತೆ ವಾಸನೆ ಬರೀ ಅವೆರಡರಿಂದಾನೇ ನಾವು ಇದು ಇದೆ ಅಂತ ಹೇಳಿ ಕಂಡುಹಿಡಿಬಹುದು. ಅಂತ ಒಂದು ಅಲೋಹ ಯಾವುದು, ಅಂತ ಒಂದು ನಾನ್ ಮೆಟಲ್ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಸಲ್ಫರ್. ನೋಡಿ, ಸಲ್ಫರ್ನ ಬಣ್ಣ ಮತ್ತು ವಾಸನೆ ಎರಡನ್ನು ಬರೀ ಗುರುತಿಸೋದ್ರಿಂದಾನೇ ನಾವು ಇವೆರಡರಿಂದಾನೇ ಕಂಡುಹಿಡಿಯಬಹುದಾದಂತ ಒಂದು ಅಲೋಹ, ದಟ್ ಇಸ್ ಸಲ್ಫರ್. ಅಲೋಹಗಳ ಆಕ್ಸೈಡ್ಗಳು ಸಾಮಾನ್ಯವಾಗಿ ಯಾವ ಗುಣವನ್ನ ಹೊಂದಿರ್ತವೆ? ನೋಡಿ, ಅಲೋಹಗಳ ಆಕ್ಸೈಡ್ಗಳು ಯಾವಾಗ್ಲೂ ಆಮ್ಲೀಯ ಗುಣಗಳನ್ನ ಹೊಂದಿರ್ತವೆ. ಲೋಹಗಳ ಆಕ್ಸೈಡ್ಗಳು ಸಾಮಾನ್ಯವಾಗಿ ಯಾವ ಗುಣಗಳನ್ನ ಹೊಂದಿರ್ತವೆ? ದಟ್ ಇಸ್ ಪ್ರತ್ಯಾಮ್ಲೀಯ ಗುಣಗಳನ್ನ ಅವು ಹೊಂದಿರ್ತವೆ. ನಿಮಗೆ ಅದನ್ನ ಕ್ಷಾರೀಯ ಅಂತ ಕೂಡ ಕರೀತಾರೆ. ನೋಡಿ, ಇದನ್ನ ಯಾರೆಲ್ಲ ಫಾಲೋ ಅಪ್ ಮಾಡ್ತಾ ಇದ್ರ ಈ ವಿಡಿಯೋಸು, ಪ್ರಶ್ನೋತ್ತರಗಳದ್ದು ಒಂದು ವಿಡಿಯೋಸ್ ಬಂತು. ಅದರಲ್ಲಿ ನಿಮ್ಗೆ ಥೇರಿ ಬೇಸಿಸ್ ಮೇಲೆ ಅಂದ್ರೆ ಚಾಪ್ಟರ್ ವೈಸ್ ಪಾಯಿಂಟ್ಸ್ ಅಲ್ಲಿ ನಿಮ್ಗೆ ಸಿಕ್ಕಿದೆ. ಅದನ್ನ ನೀವು ನೋಡಿದ್ರೆ, ಇದನ್ನ ನೀವು ನೋಡಿದ ಕೂಡ್ಲೇನೆ ತುಂಬಾ ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಾ. ಮತ್ತೆ ಕಾರಣ ಏನು ಅನ್ನೋದು ಕೂಡ ಅಲ್ಲಿ ಇದೆ. ಓಕೆ, ಅಲ್ಯೂಮಿನಿಯಂ ಆಕ್ಸೈಡ್ ಯಾವ ಗುಣವನ್ನ ಹೊಂದಿದೆ? ಇದು ಉಭಯಧರ್ಮಿ, ಆಂಫೋಟೋರಿಕ್. ಓಕೆ, ಈ ಒಂದು ಗುಣಧರ್ಮವನ್ನ ಇದು ಹೊಂದಿದೆ. ನೀರು ಯಾವ ರೀತಿಯ ವಸ್ತು? ನೀರು ಒಂದು ಸಂಯುಕ್ತ. ಓಕೆ, ನೈಟ್ರೋಜನ್ ಗ್ಯಾಸ್ ಯಾವ ರೀತಿಯ ವಸ್ತು? ಇದು ಮೂಲಧಾತು. ನೈಟ್ರೋಜನ್ ಗ್ಯಾಸ್ ಏನಿದೆಯಲ್ಲ ಇದು ಸಂಯುಕ್ತ, ಮಿಶ್ರಣ, ಮೂಲಧಾತು, ಅಣು ಅಂತ ಇದೆ. ಕೆಲವೊಂದ್ಸತಿ ಏನ್ ಅನ್ಸ್ಬಿಡುತ್ತೆ, ಇದು ಸಂಯುಕ್ತ ಅಂತ ಅನ್ಸ್ಬಿಡುತ್ತೆ. ನೋಡಿ, N2 ನೈಟ್ರೋಜನ್ ಗ್ಯಾಸ್ ಏನಿದೆಯಲ್ಲ ಇದು ಮೂಲಧಾತು ಆಗಿದೆ. ಒಂದು ಮೂಲಧಾತುವು ಯಾವ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ? ಮೂಲಧಾತು ಯಾವಾಗ್ಲೂ ಒಂದೇ ರೀತಿಯ ಪರಮಾಣುವಿನಿಂದ ಮಾಡಲ್ಪಟ್ಟಿದೆ. ಇಂಗಾಲದ ಅಣುಗಳು ಯಾವ ರೀತಿಯ ಬಂಧನದಿಂದ ಹಿಡಿದಿಟ್ಟಲ್ಪಟ್ಟಿದೆ? ಇಂಗಾಲದ ಅಣುಗಳು ಯಾವುದು? ಕಾರ್ಬನ್. ಓಕೆ, ಇವೆಲ್ಲವೂ ಸಹವೇಲೆನ್ಸಿ, ಕೋವೇಲೆನ್ಸಿ ಬಾಂಡ್. ಶುದ್ಧ ನೀರಿನಲ್ಲಿ ಯಾವ ಅಂಶಗಳು ಇರ್ತವೆ? ಶುದ್ಧ ನೀರಿನಲ್ಲಿ ನೋಡಿ, ಪ್ಯೂರ್ ವಾಟರ್ ಅಲ್ಲಿ ಜಲಜನಕ ಮತ್ತು ಆಮ್ಲಜನಕ H2O ಇರುತ್ತೆ. ಅಲೋಹಗಳು ಯಾವ ರೂಪದಲ್ಲಿ ಇರಬಹುದು? ಅಲೋಹಗಳು ಘನ, ದ್ರವ, ಅನಿಲ, ಮೇಲಿನ ಎಲ್ಲ ರೂಪದಲ್ಲೂ ಇರ್ತವೆ. ಅಲೋಹಗಳು ಬಂದು ಘನ ರೂಪದಲ್ಲೂ ಇರ್ತವೆ, ದ್ರವ ರೂಪದಲ್ಲೂ ಇರ್ತವೆ, ಅನಿಲ ರೂಪದಲ್ಲೂ ಇರ್ತವೆ. ಸಂಯುಕ್ತದ ಅತಿ ಚಿಕ್ಕ ಕಣವನ್ನ ಏನಂತ ಕರಿತೀವಿ? ಅಣು ಅಂತ ಹೇಳಿ ಕರಿತೀವಿ. ನೈಸರ್ಗಿಕ ಅನಿಲ CH4 ದಟ್ ಇಸ್ ನ್ಯಾಚುರಲ್ ಗ್ಯಾಸ್ ಅಂತ ಏನ್ ಕರಿತೀವಿ? ಮೀಥೇನ್. ಓಕೆ, ಇದು ಯಾವ ರೀತಿಯ ವಸ್ತು? ಇದು ಒಂದು ಸಂಯುಕ್ತ. ಓಕೆ, ಮೀಥೇನ್ ಏನಿದೆ ಇದು ಒಂದು ಕಾಂಪೌಂಡ್. ಒಂದು ವಸ್ತುವು ವಿದ್ಯುತ್ತನ್ನ ಹರಿಯ ಬಿಡದಿದ್ರೆ ಅದನ್ನ ಏನಂತ ಕರೀತಾರೆ? ಅದು ನಿರೋಧಕ ಅಂತ ಹೇಳಿ ಕರೀತಾರೆ. ಓಕೆ, ಮೀನ್ಸ್ ಇನ್ಸುಲೇಟರ್ ಅಂತ ಹೇಳಿ ಕರೀತಾರೆ.
ಅಲೋಹಗಳ ಗುಣವನ್ನ ಯಾವ ಗುಣವನ್ನ ಬಳಸಿಕೊಂಡು ಗ್ರಾಫೈಟ್ ಅನ್ನ ಬ್ಯಾಟರಿಯಲ್ಲಿ ಬಳಸಲಾಗುತ್ತೆ? ಇಂತಹ ಪ್ರಶ್ನೆಗಳು ವೆರಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ಹೇಳ್ತೀವಿ. ಅಲೋಹಗಳ ಯಾವ ಗುಣವನ್ನ ಬಳಸಿಕೊಂಡು ಗ್ರಾಫೈಟ್ ಅನ್ನ ಬ್ಯಾಟರಿಯಲ್ಲಿ ಬಳಸ್ತಾರೆ? ವಿದ್ಯುತ್ ವಾಹಕತೆ, ಕಡಿಮೆ ಸಾಂದ್ರತೆ, ಮತ್ತೆ ಹೆಚ್ಚಿನ ಪ್ರತಿಕ್ರಿಯೆ, ಹೆಚ್ಚಿನ ಕರಗುವ ಬಿಂದು ಅಂತ ಇದೆ. ಗ್ರಾಫೈಟ್ ಅಂದ ಕೂಡಲೇ ನಿಮ್ಮ ಮೈಂಡ್ ಅಲ್ಲಿ ಯಾವಾಗ್ಲೂ ಇರಬೇಕು, ದಟ್ ಇಸ್ ವಿದ್ಯುತ್ ವಾಹಕತೆ. ಲೋಹ ಮತ್ತು ಅಲೋಹಗಳ ನಡುವಿನ ಪ್ರಮುಖ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಲೋಹಗಳು ಧನಾತ್ಮಕ ಅಯಾನುಗಳನ್ನ ರೂಪಿಸ್ತವೆ, ಅಲೋಹಗಳು ಋಣಾತ್ಮಕ ಅಯಾನುಗಳನ್ನ ರೂಪಿಸ್ತವೆ. ಇದನ್ನು ನೀವು ಕೆಮಿಸ್ಟ್ರಿನಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಲೋಹ ಮತ್ತು ಅಲೋಹಗಳಿಗೂ ಇರುವಂತ ವ್ಯತ್ಯಾಸ ಏನು ಅಂತ ಅಂದ್ರೆ, ಮೆಟಲ್ಸ್ ಏನಿದಾವೆ ಅವು ಯಾವಾಗ್ಲೂ ಧನಾತ್ಮಕ ಅಯಾನುಗಳನ್ನೇ ರೂಪಿಸ್ತವೆ. ಇನ್ನು ಅಲೋಹಗಳು ಯಾವಾಗ್ಲೂ ನೆಗೆಟಿವ್, ಓಕೆ, ಅಂದ್ರೇನು ಋಣಾತ್ಮಕ ಅಯಾನುಗಳನ್ನ ರೂಪಿಸ್ತವೆ. ಸೀಮೆ ಎಣ್ಣೆ ಮತ್ತು ನೀರಿನ ಮಿಶ್ರಣವನ್ನ ಯಾವ ವಿಧಾನದಿಂದ ನಾವು ಬೇರ್ಪಡಿಸಬಹುದು ಅಂತ ಹೇಳಿದ್ರೆ, ಸಪರೇಟಿಂಗ್ ಫನಲ್ ಅನ್ನ ಯೂಸ್ ಮಾಡಿಕೊಂಡು ನಾವು ಬೇರ್ಪಡಿಸಬಹುದು. ಸಂಯುಕ್ತದ ರಾಸಾಯನಿಕ ಹೆಸರನ್ನ ಅದರ ಯಾವ ಗುಣದಿಂದ ಪಡೆಯಲಾಗುತ್ತೆ? ನೋಡಿ, ಸಂಯುಕ್ತದಲ್ಲಿ ಇರುವಂತಹ ಸಂಯುಕ್ತದ ಒಂದು ರಾಸಾಯನಿಕ ಹೆಸರನ್ನ ಯಾವ ಗುಣದಿಂದ ಪಡಿತಾರೆ ಅಂದ್ರೆ, ಅದರ ಘಟಕಗಳ ಹೆಸರಿನಿಂದ ಪಡಿತಾರೆ. ಇನ್ನು ಸಲ್ಫರ್ನ ಬಹುರೂಪಗಳು ಯಾವುವು ಅಂತ ಕೇಳಿದರೆ, ಸಲ್ಫರ್ನ ಬಹುರೂಪಗಳು ಬಂದ್ಬಿಟ್ಟು ರೋಂಬಿಕ್ ಮತ್ತೆ ಮೋನೋಕ್ಲಿನಿಕ್. ಓಕೆ, ರೋಂಬಿಕ್ ಸಲ್ಫರ್ ಮತ್ತೆ ಮೋನೋಕ್ಲಿನಿಕ್ ಸಲ್ಫರ್, ಇದು ಅವುಗಳ ಬಹುರೂಪಗಳು. ಈ ವಜ್ರ ಮತ್ತು ಗ್ರಾಫೈಟ್ ಕಾರ್ಬನ್ದು. ಓಕೆ, ಇವು ಕಾರ್ಬನ್ದು. ಅದೇ ತರ ಸಲ್ಫರ್ದೇನು ರೋಂಬಿಕ್ ಮತ್ತು ಮೋನೋಕ್ಲಿನಿಕ್. ಅರೆಲೋಹಗಳು ಯಾವ ರೀತಿಯ ಬಂಧಗಳನ್ನ ರೂಪಿಸ್ತವೆ? ಅರೆಲೋಹಗಳು ಯಾವಾಗ್ಲೂ ಎರಡು ರೀತಿಯ ಬಂಧಗಳನ್ನ ರೂಪಿಸ್ತವೆ. ಓಕೆ, ಕಬ್ಬಿಣದ ಕಣಗಳನ್ನ ಯಾವ ವಿಧಾನದಿಂದ ಮರಳಿನಿಂದ ಬೇರ್ಪಡಿಸಬಹುದು? ಕಬ್ಬಿಣದ ಕಣಗಳು ಏನಿರ್ತವೆ ಯಾವ ವಿಧಾನದಿಂದ ಅಂದ್ರೆ, ಇವಾಗ ಕಬ್ಬಿಣದ ಕಣಗಳು ಮರಳಿನಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ, ಅದನ್ನ ಯಾವ ವಿಧಾನದಿಂದ ನಾವು ಬೇರ್ಪಡಿಸಬಹುದು ಅಂದ್ರೆ, ಕಾಂತೀಯ ಬೇರ್ಪಡಿಕೆಯಿಂದ. ಸೊ ಕಬ್ಬಿಣದ ಕಣಗಳು ಮ್ಯಾಗ್ನೆಟ್ಗೆ ಬೇಗ ಅಟ್ರಾಕ್ಟ್ ಆಗುತ್ತಲ್ವಾ, ಸೊ ಈ ರೀತಿಯಾಗಿ ಅದನ್ನ ಬೇರ್ಪಡಿಸಬಹುದು. ಇನ್ನು ಶುದ್ಧ ವಸ್ತುವಿಗೆ ಉದಾಹರಣೆ ಯಾವುದು? ಶುದ್ಧ ವಸ್ತು ದಟ್ ಇಸ್ ಗಾಳಿ, ನೀರು, ಹಾಲು, ಉಪ್ಪು ನೀರು ಅಂತ ಇದೆ. ಸೊ ಶುದ್ಧ ವಸ್ತು ಬಂದು ನೀರು. ಓಕೆ, ಹಾಲಿನಲ್ಲಿರುವ ಘಟಕಗಳನ್ನ ಯಾವ ವಿಧಾನದಿಂದ ಬೇರ್ಪಡಿಸಬಹುದು ಅಂತ ಹೇಳಿದ್ರೆ, ಕೇಂದ್ರಪಗಾಮಿ. ಓಕೆ, ಕೇಂದ್ರಪಗಾಮಿ. ಓಕೆ, ಒಂದು ಮಿಶ್ರಣದ ಘಟಕಗಳು ತಮ್ಮ ಭೌತಿಕ ಗುಣಗಳನ್ನ ಉಳಿಸಿಕೊಂಡಿರ್ತವ ಅಂತ ಕೇಳಿದರೆ, ಒಂದು ಮಿಶ್ರಣದ ಘಟಕಗಳು ತಮ್ಮ ಭೌತಿಕ ಗುಣಗಳನ್ನ ಉಳಿಸಿಕೊಂಡಿರುತ್ತವೆಯೇ ಅಂತ ಇದೆ. ಖಂಡಿತವಾಗ್ಲೂ ಹೌದು. ಮಿಶ್ರಣ ಅಂತ ಬಂದಾಗ ಭೌತಿಕ ಗುಣಗಳನ್ನ ಉಳಿಸ್ಕೊಂಡಿರುತ್ತೆ, ಬಟ್ ರಾಸಾಯನಿಕ ಬಂದಾಗ ಇಲ್ಲ. ಲೋಹಗಳ ಪ್ರಮುಖ ಗುಣಗಳಲ್ಲಿ ಒಂದು ಯಾವುದು? ಲೋಹಗಳ ಪ್ರಮುಖ ಗುಣಗಳಲ್ಲಿ ಒಂದು ಯಾವುದು? ವಿದ್ಯುತ್ ನಿರೋಧಕ, ದುರ್ಬಲತೆ, ಹೊಳಪಿಲ್ಲದಿರುವುದು. ನೋಡಿ, ಡಕ್ಟಿಲಿಟಿ, ನಮ್ಯತೆ, ದಿಸ್ ಇಸ್ ಪ್ರಮುಖ ಗುಣಗಳಲ್ಲಿ ಒಂದು. ಅಲೋಹಗಳ ಪ್ರಮುಖ ಗುಣಗಳಲ್ಲಿ ಒಂದು ಯಾವುದು? ಹೊಳಿತವ? ಇಲ್ಲ, ಎಕ್ಸೆಪ್ಟ್ ಬ್ರೋಮಿನ್, ಅಯೋಡಿನ್. ನಮ್ಯತೆ, ಇದು ಒಂದು ಲೋಹದ್ದು. ಶಾಖವಾಹಕತೆ, ಇದು ಕೂಡ ಮೆಟಲ್ಗೆ ಸಂಬಂಧಿಸಿದ್ದು. ಓಕೆ, ಇನ್ನು ದುರ್ಬಲತೆ, ಇದು ಅಲೋಹಗಳ ಪ್ರಮುಖ ಗುಣಗಳಲ್ಲಿ ಒಂದು. ಓಕೆ, ಬ್ರಿಟಲ್ನೆಸ್. ಒಂದು ಸಂಯುಕ್ತವನ್ನ ಅದರ ಘಟಕಗಳಾಗಿ ಬೇರ್ಪಡಿಸೋದಕ್ಕೆ ಯಾವ ಶಕ್ತಿ ಅಗತ್ಯ? ಹೆಚ್ಚಿನ ಶಕ್ತಿ ಅಗತ್ಯ. ಗಾಳಿ ಯಾವ ರೀತಿಯ ವಸ್ತು? ಇದು ಒಂದು ಮಿಶ್ರಣ. ಓಕೆ, ಗಾಳಿ ಮಿಶ್ರಣ. ಅದಕ್ಕೆ ಇಲ್ಲಿ ಶುದ್ಧ ವಸ್ತುಗೆ ಉದಾಹರಣೆ ಅಂತ ಹೇಳಿದಾಗ ನೀರು ಶುದ್ಧ ವಸ್ತು ಆಗಿದೆ. ಗಾಳಿ ಯಾಕೆ? ಅದು ಮಿಶ್ರಣ. ಹಾಲು ಮಿಶ್ರಣ, ಉಪ್ಪು ನೀರು ಕೂಡ ಮಿಶ್ರಣ. ಆಮ್ಲಜನಕ ಮತ್ತು ಜನಜನಕವನ್ನ ಮಿಶ್ರಣ ಮಾಡಿದಾಗ ಅವುಗಳು ಹೊಸ ಗುಣಗಳನ್ನ ಹೊಂದುತ್ತವೆಯಾ? ಖಂಡಿತವಾಗ್ಲೂ ಹೌದು. ಅದಕ್ಕೇನೆ ನೋಡಿ, ಇವಾಗ ಆಮ್ಲಜನಕ ಮತ್ತು ಜಲಜನಕ ಎರಡು ಸೇರ್ಕೊಂಡು H2O ಆಗಿರುವಂತದ್ದು. ಓಕೆ, ಅರೆಲೋಹಗಳು ವಿದ್ಯುತ್ ವಾಹಕಗಳೇ ಅಂತ ಇದೆ. ಮಧ್ಯಮ ವಾಹಕಗಳು ಅಂತ ಹೇಳ್ತೀವಿ. ಅರೆವಾಹಕಗಳು ಮಧ್ಯಮ ವಾಹಕಗಳಾಗಿರ್ತವೆ. ಸಂಪೂರ್ಣ ಕೂಡ ಅಲ್ಲ, ಇಲ್ದೇನೂ ಅಲ್ಲ. ಇನ್ನು ಫಾಸ್ಫರಸ್ನ ಬಹುರೂಪಗಳು ಬಿಳಿ, ಕೆಂಪು ಮತ್ತು ಕಪ್ಪು. ಅಂದ್ರೆ ವೈಟ್ ಫಾಸ್ಫರಸ್, ರೆಡ್ ಫಾಸ್ಫರಸ್ ಮತ್ತೆ ಬ್ಲಾಕ್ ಫಾಸ್ಫರಸ್ ಅಂತ ಹೇಳಿ ಈ ರೀತಿಯಾಗಿ ಅವುಗಳ ಬಹುರೂಪಗಳನ್ನ ಕಾಣಬಹುದು. ಓಕೆ, ಸಲ್ಫರ್, ರೋಂಬಿಕ್ ಮತ್ತು ಮೋನೋಕ್ಲಿನಿಕ್. ಓಕೆ, ಸಲ್ಫರ್ದು. ಇದು ಫಾಸ್ಫರಸ್ದು ಬಿಳಿ, ಕೆಂಪು, ಕಪ್ಪು. ಕ್ಲೋರಿನ್ ಒಂದು ಅನಿಲ ರೂಪದಲ್ಲಿ ಇರುವ ಅಲೋಹವೇ ಅಂತ ಇದೆ.
ಹೌದು, ಕ್ಲೋರಿನ್ ಅನಿಲ ರೂಪದಲ್ಲಿ ಇರುವಂತ ಒಂದು ನಾನ್ ಮೆಟಲ್ ಅದು. ಓಕೆ. ಅಮೋನಿಯಾ ಯಾವ ರೀತಿಯ ವಸ್ತು? ಇದು ಒಂದು ಸಂಯುಕ್ತ. ಆಮ್ಲಗಳು ಮತ್ತು ಕ್ಷಾರಗಳು ಪ್ರತಿಕ್ರಿಯಿಸಿದಾಗ ಏನನ್ನ ನೀಡ್ತವೆ? ಅವು ಉಪ್ಪನ್ನ ನೀಡ್ತವೆ, ಜೊತೆಗೆ ನೀರು ಕೂಡ ಬಿಡುಗಡೆ ಆಗುತ್ತೆ. ಇದನ್ನ ನಾವು ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ಒನ್ ಲೈನರ್ಸ್ ನಲ್ಲಿ. ಯಾರು ನೋಡಿರೋರ್ಗೆ ಗೊತ್ತಿರುತ್ತೆ. ಆಮ್ಲೀಯ ಮಳೆಯು ಯಾವ ಅಲೋಹದ ಆಕ್ಸೈಡ್ ಗಳಿಂದ ಉಂಟಾಗುತ್ತೆ? ಸಲ್ಫರ್ ಮತ್ತು ಸಾರಜನಕ, ಸಲ್ಫರ್ ಮತ್ತು ಇಂಗಾಲ, ಇಂಗಾಲ ಮತ್ತು ಸಾರಜನಕ, ಜಲಜನಕ ಮತ್ತು ಆಮ್ಲಜನಕ ಅಂತ ಇದೆ. ಸೊ ಆಮ್ಲೀಯ ಮಳೆ ಯಾವ ಅಲೋಹದ ಆಕ್ಸೈಡ್ ಗಳಿಂದ ಉಂಟಾಗುತ್ತೆ ಅಂತ ಇದೆ. ಅಲೋಹದ ಆಕ್ಸೈಡ್ಗಳು. ಸೊ ಸರಿಯಾದಂತ ಆಪ್ಷನ್ ಯಾವುದು? ದಟ್ ಇಸ್ ಸಲ್ಫರ್ ಅಂಡ್ ಸಾರಜನಕ. ಓಕೆ, ಸಲ್ಫರ್ ಅಂಡ್ ಸಾರಜನಕ. ಸಾರಜನಕ ಅಂದ್ರೇನು? ಸಾರಜನಕ. ಇಂಗಾಲ ಅಂದ್ರೆ ಕಾರ್ಬನ್. ಓಕೆ, sulfur and nitrogen. Okay, sulfur and nitrogen. Okay. ಸಿಲಿಕಾನ್ ಯಾವ ಉದ್ಯಮದಲ್ಲಿ ಪ್ರಮುಖವಾಗಿದೆ? ಜವಳಿ, ಆಹಾರ, ಎಲೆಕ್ಟ್ರಾನಿಕ್ಸ್, ವಾಹನ ಅಂತ ಇದೆ. ಎಲೆಕ್ಟ್ರಾನಿಕ್ಸ್ ಉದ್ಯಮದಲ್ಲಿ ಸಿಲಿಕಾನ್ ಬಹಳನೇ ಪ್ರಮುಖವಾಗಿದೆ. ಅಯಾನಿಕ್ ಬಂಧದಲ್ಲಿ ಯಾವ ಕಣಗಳ ವರ್ಗಾವಣೆ ನಡೆಯುತ್ತೆ? ನೋಡಿ, ಅಯಾನಿಕ್ ಬಂಧದಲ್ಲಿ ಎಲೆಕ್ಟ್ರಾನ್ಗಳ ವರ್ಗಾವಣೆ ನಡೆಯುತ್ತೆ. ಎಲೆಕ್ಟ್ರಾನಿಕ್ ಕಣಗಳ ವರ್ಗಾವಣೆ ನಡೆಯುತ್ತೆ. ಸಂಯುಕ್ತದಲ್ಲಿನ ಮೂಲಧಾತುಗಳ ಅನುಪಾತವು ಹೇಗಿರುತ್ತೆ? ನೋಡಿ, ಸಂಯುಕ್ತದಲ್ಲಿನ ಮೂಲಧಾತುಗಳ ಅನುಪಾತ ಹೇಗಿರುತ್ತೆ ಅಂದ್ರೆ ಅವು ಯಾವಾಗಲೂ ಸ್ಥಿರವಾಗಿರುತ್ತೆ. ಅಲೋಹಗಳನ್ನ ಸಾಮಾನ್ಯವಾಗಿ ಯಾವ ರೂಪದಲ್ಲಿ ನಾವು ಕಾಣಬಹುದು? ಘನ, ದ್ರವ, ಅನಿಲ, ಈ ಎಲ್ಲಾ ರೂಪದಲ್ಲೂ ನಾವು ಕಾಣಬಹುದು. ಆವರ್ತಕ ಕೋಷ್ಟಕದಲ್ಲಿ ಅಲೋಹಗಳು ಸಾಮಾನ್ಯವಾಗಿ ಯಾವ ಬದಿಯಲ್ಲಿ ಬರ್ತವೆ? ಅಂದ್ರೆ ಈಗ ನೀವು ನಿಮ್ಮ ಎದುರುಗಡೆ ನೀವು ಆವರ್ತಕ ಕೋಷ್ಟಕ ಇಟ್ಕೊಂಡ್ರೆ ಅಲೋಹಗಳು ಸಾಮಾನ್ಯವಾಗಿ ಯಾವ ಬದಿಯಲ್ಲಿ ಬರುತ್ತೆ? ಬಲಭಾಗದಲ್ಲಿ ಅಲೋಹಗಳು ಬಲಭಾಗದಲ್ಲಿ ಬರುತ್ತೆ. ಇನ್ನು ಲೋಹಗಳು ಸಾಮಾನ್ಯವಾಗಿ ಯಾವ ಆಕ್ಸೈಡ್ ಗಳನ್ನ ರೂಪಿಸ್ತವೆ? ಇದು ಗೊತ್ತಿದೆ ನಿಮಗೆ ಈಗ ಆಲ್ರೆಡಿ. ಯಾವುದು? ಲೋಹಗಳು ಯಾವಾಗ್ಲೂ ಕ್ಷಾರೀಯ ಆಕ್ಸೈಡ್ ಗಳನ್ನ ರೂಪಿಸ್ತವೆ, ಮೀನ್ಸ್ ಪ್ರತ್ಯಾಮ್ಲೀಯ ಆಕ್ಸೈಡ್ ಗಳನ್ನ ರೂಪಿಸ್ತವೆ. ಅಲೋಹಗಳು ಸಾಮಾನ್ಯವಾಗಿ ಆಮ್ಲೀಯ ಆಕ್ಸೈಡ್ ಗಳನ್ನ ರೂಪಿಸ್ತವೆ. ಓಕೆ, ಹೈಡ್ರೋಜನ್ ಒಂದು ಮೂಲಧಾತು ಆಗಿದ್ರೂ ಕೂಡ ಇದು ಯಾವ ಗುಣಲಕ್ಷಣಗಳನ್ನ ಹೊಂದಿದೆ? ನೋಡಿ, ಹೈಡ್ರೋಜನ್ ಮೂಲಧಾತು ಆಗಿದ್ರೂ ಕೂಡ ಇದು ಅಲೋಹಗಳಂತೆಯೇ ಒಂದು ಗುಣಲಕ್ಷಣಗಳನ್ನ ಹೊಂದಿದೆ. ಇದು ಅಲೋಹಗಳ ಗುಣಲಕ್ಷಣವನ್ನೇ ಇದು ಹೊಂದಿದೆ. ಯಾವುದು? ಹೈಡ್ರೋಜನ್. ಇನ್ನು ಸಲ್ಫ್ಯೂರಿಕ್ ಆಮ್ಲ H2SO4 ಇದು ಯಾವ ರೀತಿಯ ವಸ್ತು? ಇದು ಕೂಡ ಸಂಯುಕ್ತ. ನೈಸರ್ಗಿಕವಾಗಿ ದೊರೆಯುವ ಅತಿ ಗಟ್ಟಿಯಾದ ವಸ್ತು ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ವಜ್ರ. ಒಂದು ಸಂಯುಕ್ತದ ಘಟಕಗಳನ್ನ ಯಾವ ವಿಧಾನದಿಂದ ನಾವು ಪ್ರತ್ಯೇಕಿಸಬಹುದು? ಒಂದು ಸಂಯುಕ್ತದ ಘಟಕಗಳನ್ನ ರಾಸಾಯನಿಕ ವಿಘಟನೆಯ ಮೂಲಕ ಏನ್ ಮಾಡಬಹುದು? ಬೇರ್ಪಡಿಸಬಹುದು. ಅಯಾನಿಕ್ ಬಂಧ ಯಾವಾಗ ರೂಪುಗೊಳ್ಳುತ್ತೆ? ಲೋಹ ಮತ್ತು ಅಲೋಹದ ನಡುವೆ ಅಯಾನಿಕ್ ಬಂಧ ರೂಪುಗೊಳ್ಳುತ್ತೆ. ಇನ್ನು ಸಹವೇಲೆನ್ಸಿ ಬಂಧ ಯಾವಾಗ ರೂಪುಗೊಳ್ಳುತ್ತೆ? ಅಲೋಹ ಮತ್ತು ಅಲೋಹದ ನಡುವೆ. ಓಕೆ, ಅಲೋಹ ಮೀನ್ಸ್ ನಾನ್ ಮೆಟಲ್ ಮತ್ತೆ ನಾನ್ ಮೆಟಲ್ ಇವೆರಡರ ನಡುವೆ ಇದು ರೂಪುಗೊಳ್ಳುತ್ತೆ. ಸಹವೇಲೆನ್ಸಿ ಬಂಧ ಬಾಂಡ್ ಎಕ್ಸಿಸ್ಟ್ ಬಿಟ್ವೀನ್ ನಾನ್ ಮೆಟಲ್ ಅಂಡ್ ನಾನ್ ಮೆಟಲ್, ಅಲೋಹ ಮತ್ತು ಅಲೋಹದ ನಡುವೆ. ಆದ್ರೆ ಅಯಾನಿಕ್ ಬಂಧ ಲೋಹ ಮತ್ತು ಅಲೋಹದ ನಡುವೆ. ಓಕೆ, ಇನ್ನು ಲೋಹಗಳು ಸಾಮಾನ್ಯವಾಗಿ ಎಲೆಕ್ಟ್ರಾನ್ಗಳನ್ನ ಯಾಕೆ ಕಳ್ಕೊಳ್ತವೆ? ಧನಾತ್ಮಕ ಅಯಾನುಗಳನ್ನ ರೂಪಿಸೋದಕ್ಕೋಸ್ಕರ ಇವು ಕಳ್ಕೊತವೆ. ಕಳ್ಕೊಳ್ಳೋದು ಯಾಕೆ? ಪಡ್ಕೊಳ್ಳೋಕೆ ಅಂತ. ಇದನ್ನ ಪಡ್ಕೊಳ್ಳೋದು ಅಂದ್ರೆ ಏನು? ಪ್ಲಸ್. ಸೊ ಯಾಕೆ ಕಳ್ಕೊತವೆ ಅಂತ ಅಂದ್ರೆ ಪಡ್ಕೊಳ್ಳೋಕೆ ಅಂತ ಕೂಡ್ಲೆ ಏನು? ಧನಾತ್ಮಕ ಅಯಾನ್ಗಳನ್ನ ರೂಪಿಸೋದಕ್ಕೆ ಅಂತ. ಚೆನ್ನಾಗಿ ನೆನ್ಪಿನಲ್ಲಿ ಇಟ್ಕೊಳ್ಳಿ. ಅಲೋಹಗಳು ಸಾಮಾನ್ಯವಾಗಿ ಎಲೆಕ್ಟ್ರಾನ್ಗಳನ್ನ ಯಾಕೆ ಪಡ್ಕೊಳ್ತವೆ ಅಂತ ಹೇಳಿದ್ರೆ ಋಣ ಅಯಾನುಗಳನ್ನ ರೂಪಿಸೋದಕ್ಕೆ. ಋಣ ಅಂದ್ರೆ ಮೀನ್ಸ್ ನೆಗೆಟಿವ್ ಅಯಾನ್ಗಳನ್ನ ರೂಪಿಸೋದಕ್ಕೆ. ಲೋಹಗಳು ಮತ್ತು ಅಲೋಹಗಳನ್ನ ಅವುಗಳ ಯಾವ ಗುಣಲಕ್ಷಣಗಳಿಂದ ಬೇರ್ಪಡಿಸಬಹುದು ಅಂತ ಹೇಳಿದ್ರೆ ಭೌತಿಕ ಗುಣಲಕ್ಷಣಗಳಿಂದ ಬೇರ್ಪಡಿಸಬಹುದು, ಆಮೇಲೆ ರಾಸಾಯನಿಕ ಲಕ್ಷಣಗಳಿಂದ ಬೇರ್ಪಡಿಸಬಹುದು, ಮತ್ತೆ ಪರಮಾಣು ಗುಣಲಕ್ಷಣಗಳಿಂದ ಕೂಡ ಬೇರ್ಪಡಿಸಬಹುದು. ಇನ್ನು ದ್ರವ್ಯರಾಶಿ ಸಂರಕ್ಷಣಾ ನಿಯಮವು ಏನನ್ನ ವಿವರಿಸುತ್ತೆ? ನೋಡಿ, ದ್ರವ್ಯರಾಶಿ ಸಂರಕ್ಷಣಾ ನಿಯಮ ಅಂದ್ರೇನು? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಓಕೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಹೇಳ್ತೀವಿ. ಇದು ಏನನ್ನ ಹೇಳುತ್ತೆ ಅಂತ ಹೇಳಿದ್ರೆ
ರಾಸಾಯನಿಕ ಕ್ರಿಯೆಯಲ್ಲಿ ದ್ರವ್ಯರಾಶಿ ಯಾವತ್ತೂ ಬದಲಾಗೋದಿಲ್ಲ ಅಂತ ಹೇಳುತ್ತೆ. ಈಗ A+B = AB ಅಂತ ಆಗುತ್ತೆ ಅಂದ್ರೆ ಇಲ್ಲಿ ಏನ್ ಮಾಸ್ ಇರುತ್ತೆ ಆ ಎರಡು ಮಾಸು ರಿಸಲ್ಟ್ ಬಂದಾಗ ಕೂಡ ಅದು ಯಾವುದೇ ಮಾಸ್ ಏನಿರುತ್ತೆ ದ್ರವ್ಯರಾಶಿ ಏನಿರುತ್ತೆ ಅದು ಯಾವತ್ತೂ ಚೇಂಜ್ ಆಗಲ್ಲ, ಅದು ಯಾವಾಗ್ಲೂ ಉಳಿಸ್ಕೊಂಡಿರುತ್ತೆ ಅನ್ನೋದೇ ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಮಾಸ್ ಹೇಳ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿಯವರೆಗೂ ಇಷ್ಟು ಪ್ರಶ್ನೆಗಳನ್ನ ನಾವು ನೋಡಿದ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದ ಚಾನಲ್ ಅನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇನ್ನ ಹೆಚ್ಚಿನ ಒಂದು ವಿಡಿಯೋಸ್ ಮಾಡೋದಕ್ಕೆ ಅದು ಉತ್ತೇಜನ ಕೊಟ್ಟಂಗೆ ಆಗುತ್ತೆ. ಓಕೆ, ಸೊ ಇದೆಲ್ಲದನ್ನ ನೀವು ಉಪಯೋಗಿಸ್ಕೊಳ್ಳಿ ಚೆನ್ನಾಗಿ. ಈ ಸಲ TET ಏನು ಕ್ವಾಲಿಫೈ ಮಾರ್ಕ್ಸ್ ಇದೆ ಅದಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ಅನ್ನ ನಿಮ್ಮದಾಗಿಸ್ಕೊಳ್ಳಿ. ಎಲ್ಲೆಲ್ಲಿಂದ ಬರುತ್ತೋ ಅಲ್ಲಿಂದ ಎಲ್ಲಾನು ಸೋರ್ಸಸ್ ಅನ್ನ ಎಲ್ಲ ಗ್ರ್ಯಾಬ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.